ನಾನೇ ನೀನಂತೆ ನೀನಂತೆ ನೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದ್ಬಿಟ್ಟು ನಾನು ಡೈಲಿ ಯಾವ ಥರ ರೂಟೀನ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ನಾನು ಎದ್ದಾದ್ಮೇಲೆ ಮನೆ ಬಾಗಿಲು ಮುಂದೆ ಎಲ್ಲ ಕಸ ಗುಡಿಸಿ ಬಾಚಾಕೊಂಡಾದ್ಮೇಲೆ ನೆಕ್ಸ್ಟು ಬಾಗಿಲು ಸಾರಿಸ್ತೀನಿ. ಬಾಗಿಲು ಎಲ್ಲ ಸಾರಿಸಿ ಕುಂಕುಮ ಇಟ್ಟು ಮತ್ತು ರಂಗೋಲಿ ಎಲ್ಲ ಬಿಡ್ತೀನಿ. ಫೈನಲಿ ರಂಗೋಲಿ ಎಲ್ಲ ಬಿಟ್ಟು ಈ ಥರ ಬಿಟ್ಟಿದ್ದೀನಿ ಇವತ್ತು. ನೆಕ್ಸ್ಟ್ ನನ್ನ ಮಗ ಎದ್ದ, ಅವನ್ನ ಸ್ವಲ್ಪ ಹೊತ್ತು ಎತ್ಕೊಂಡು ವಾಕ್ ಮಾಡಿಸಿ ಮತ್ತೆ ಹೋಗಿ ಅವನ್ನ ಜೋಲಿಲಿ ಹಾಕಿ ಮಲಗಿಸ್ತಾ ಇದ್ದೆ. ಮಲಗಿಸಾದ್ಮೇಲೆ ನಾನು ಡೈಲಿ ದೇವ್ರ ಸಾಂಗ್ನ ಟಿ ವಿಲಿ ಹಾಕ್ತೀನಿ. ಹಂಗೆ ಟಿ ವಿಲಿ ದೇವ್ರ ಸಾಂಗ್ನ ಹಾಕಿ ನೆಕ್ಸ್ಟು ನಾನು ಟಿಫನ್ ಮಾಡೋಣ ಅಂತ ಹೋದೆ. ಟಿಫನ್ ಮಾಡೋಕ್ಕೆಲ್ಲ ತರಕಾರಿಗಳ್ನೆಲ್ಲ ತೆಕ್ಕೊಂಡೆ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಎಲ್ಲ ತರಕಾರಿ ತೆಕ್ಕೊಂಡೆ. ತೆಕ್ಕೊಳೋ ಗ್ಯಾಪಲ್ಲಿ ನನ್ನ ಮಗ ಎದ್ಬಿಟ್ಟ. ಹೋಗಿ ಮತ್ತೆ ಅವನ್ನ ಮಲಗಿಸಿ ಬಂದಾದ್ಮೇಲೆ ನೆಕ್ಸ್ಟು ಎಲ್ಲ ತರಕಾರಿಗಳ್ನೆಲ್ಲ ಕಟ್ ಮಾಡಿಕೊಂಡೆ. ತರಕಾರಿ ಕಟ್ ಮಾಡ್ಕೊತಾ ಇದ್ನ, ಅದೇ ಟೈಮಲ್ಲಿ ಮತ್ತೆ ನನ್ನ ಮಗ ಎದ್ಬಿಟ್ಟ. ಹೋಗೋನ್ನ ಮಲಗಿಸ್ಬಂದು ಟಿಫನ್ಗೆಲ್ಲ ಬಿಸಿಬೇಳೆ ಬಾತ್ ಮಾಡ್ಕೊಳಕ್ಕೆಲ್ಲ ತರಕಾರಿ ಎಲ್ಲ ಹಚ್ಕೊಂಡಿದ್ನಲ್ಲ. ನೆಕ್ಸ್ಟು ಕುಕ್ಕರ್ ಇಟ್ಕೊಂಡು ಆಯಿಲ್ ಬಿಟ್ಟು ಎಲ್ಲ ಒಗ್ಗರಣೆ ಹಾಕಿದೆ. ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆದರೆ ನನ್ನ ಮಗ ಪದೇ ಎದ್ದೇಳ್ತಿರುವಾಗ ನಾನು 2 ಕಡೆನೂ ಮೇಂಟೈನ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಒಂದೇ ಸಲ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಒಂದೇ ಸಲ ವಿಷಲ್ ಹೊಡೆಸ್ಕೊಂಡೆ. ನಾನು 2 ಥರ ಬಿಸಿಬೇಳೆ ಬಾತ್ ಮಾಡ್ತೀನಿ. ಒಂದು ಸಪ್ರೇಟ್ ಒಗ್ಗರಣೆ ಹಾಕ್ಕೊತೀನಿ, ಒಂದೊಂದು ಸಲ ಡೈರೆಕ್ಟ್ ಒಗ್ಗರಣೆ ಹಾಕ್ಕೋತೀನಿ. ಇವತ್ತು ನಾನು ಒಬ್ಬಳೇ ಇದ್ದಿದ್ದ ಕಾರಣ, ಮನೇಲಿ ನಮ್ಮ ಯಜಮಾನ್ರು ಇಲ್ದಿದ್ದ ಕಾರಣ, ಇವತ್ತು ನಾನು 2 ಕಡೆನೂ ನಾನೇ ಮೇಂಟೈನ್ ಮಾಡಬೇಕಾಗಿತ್ತು. ನನ್ನ ಮಗನೂ ಹೇಳ್ತಾ ಇದ್ದ 5 ನಿಮಿಷಕ್ಕೆ ಹೋಗು, ಅವ್ನ ಕಡೆ ಹೋಗಿ ಮಾತಾಡ್ಸ್ಕೊಂಡು ಬರೋದು, ಆ ಥರ ಮಾಡ್ತಾಯಿದ್ದೆ. ಹಂಗಾಗಿ ನನಗೆ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟು ವೀಡಿಯೋ ಮಾಡ್ಕೊಂಡಿದ್ನ ಅದನ್ನೆಲ್ಲ ನಾನು ಅಟ್ಯಾಚ್ ಮಾಡಿದ್ದೀನಿ. ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟು ಅಟ್ಯಾಚ್ ಮಾಡಿದ್ದೀನಿ. ಇವತ್ತಿನ ನನ್ನ ಟಿಫನ್ 2 ಮೊಟ್ಟೆ ಮತ್ತು ಬಿಸಿಬೇಳೆ. ಟಿಫನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನನ್ನ ಮಗನ ಬಟ್ಟೆ ಎಲ್ಲ ಒಗೆದು ಒಣ ಹಾಕಿದ್ದೀನಿ. ಈ ಲಾಗ್ ಬಂದ್ಬಿಟ್ಟು ನನ್ನ ಡೈಲಿ ಮಾರ್ನಿಂಗ್ ರೂಟೀನ್ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.